ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಹೊಸ ವಿಡಿಯೋಗೆ ಸ್ವಾಗತ ವೀಕ್ಷಕರೇ. ಇವತ್ತು ನಾನು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೇನೆ ಅಂತ ನಿಮಗೆ ಥಂಬ್ನೇಲ್ ನೋಡಿಬಿಟ್ಟು ಗೊತ್ತಾಗಿರುತ್ತೆ. ಹೌದು ವೀಕ್ಷಕರೇ, ಇವತ್ತು ನಾನು ಪ್ರಯಾಣ ಮಾಡ್ತಿರೋದು ಮುಂಬೈಯಿಂದ ಹೈದ್ರಾಬಾದ್ ಹೋಗೋ ಬಸ್ಸಲ್ಲಿ. ನಾನು ಹುಮ್ನಾಬಾದ್ವರೆಗೆ ಪ್ರಯಾಣ ಮಾಡ್ತಿರೋದು. ಬಸ್ ಆಪ್ರೇಟರ್ ಬಂದುಬಿಟ್ಟು VRL AC ಸ್ಲೀಪರ್ ಮಲ್ಟಿ ಎಕ್ಸೆಲ್ 9600 ವೋಲ್ವೋ. ಸೊ ಇವಾಗ ನಾನು ಬಂದುಬಿಟ್ಟು ವೀಕ್ಷಕರು ಇರೋದು ಮುಂಬೈನ ಮೊದಲನೇ ಪಿಕಪ್ ಮಾಡಿ ಬಂದುಬಿಟ್ಟು ಬೋರಿವಲಿ ಈಸ್ಟ್, ಸೊ ನ್ಯಾಷನಲ್ ಪಾರ್ಕ್ ಅಪೋಸಿಟ್ ಎಕ್ಸಿಸ್ ಬ್ಯಾಂಕ್, ಪರಾಶಕ್ತಿ ಟ್ರಾವೆಲ್ಸ್ ಹತ್ರ. ಸೊ ಪರಾಶಕ್ತಿ ಟ್ರಾವೆಲ್ಸ್ ಅಂದರೆ ಹಿಂದೆ ಇದೆ, ಒಂಚೂರು ನೀವು ಮುಂದೆ ನಡ್ಕೊಂಡು ಬರಬೇಕು. ಅಲ್ಲೇ ಲೆಫ್ಟಲ್ಲಿ ಎಕ್ಸಿಸ್ ಬ್ಯಾಂಕ್ ಇದೆ. ಇವಾಗ ನಮ್ಮ ಬಸ್ಸು ಹೊರಡುವ ಬಸ್ ಬಂದಿದೆ. ಇದೇ ನೋಡಿ ನಾವು ಹೊರಡುವ ಬಸ್, VRL ಮಲ್ಟಿ ಎಕ್ಸೆಲ್ AC ಸ್ಲೀಪರ್ 9600 ವೋಲ್ವೋ. ಬನ್ನಿ ನಿಮಗೆ ಒಳಗಡೆ ಇಂಟರ್ನೆಟ್ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಇದು ಮಲ್ಟಿ ಎಕ್ಸೆಲ್ AC ಸ್ಲೀಪರ್ 9600 ಸ್ಲೀಪರ್ ಬಸ್ನ ಇಂಟೀರಿಯರ್ ನೋಡಿ. ಲೆಫ್ಟ್ಗೆ ನಿಮಗೆ ಡಬಲ್ ಬೆಡ್ ಇದೆ, ಈ ಥರ ಇದೆ ನೋಡಿ. ಅಲ್ಲಿ ರೌಂಡಾಗಿ ಬ್ಲ್ಯಾಕ್ ಕಲರ್ USB ಕನೆಕ್ಟರ್ ಕೂಡ ಹಚ್ಕೋಬೋದು, ಮತ್ತು ಇಲ್ಲಿ ಲಗೇಜ್ ಅದು ಇಟ್ಕೋಬೋದು. ಮತ್ತು ರೈಟ್ ಸೈಡಲ್ಲಿ ನಿಮಗೆ ಸಿಂಗಲ್ ಸ್ಲೀಪರ್ ಬೆಡ್ ಕೂಡ ಇದೆ, ಸೇಮ್ ಇದೆ ಅದೇ ಥರ. ಸೊ ಈ ಕಡೆ ಸಿಂಗಲ್ ಬ್ಲ್ಯಾಂಕೆಟ್ ಅದೆಲ್ಲ ಕೊಟ್ಟಿದ್ದಾರೆ, ಆ ಕಡೆನೂ ಈ ಕಡೆನೂ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ಲಗೇಜ್ ಇಟ್ಕೋಬೋದು. ಇಲ್ಲಿ ಮೇಲೆ ಒಂದು AC ಇದು ಕೊಟ್ಟಿದ್ದಾರೆ, ಇಲ್ಲಿ ಮುಂದೆ ಒಂದು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ತಾ ಇರಬಹುದು ಚಾರ್ಜಿಂಗ್ USB ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಮೊಬೈಲ್ ಇಟ್ಕೊಳ್ಳೋಕ್ಕೆ ಒಂದು ಪಾಕೆಟ್ ಥರ ಕೊಟ್ಟಿದ್ದಾರೆ ವೀಕ್ಷಕರ. ಬನ್ನಿ, ಇದು ಮುಂದೆ ಹೋಗುವ ಕಡೆ ಈ ಥರ ಇದೆ ನೋಡಿ. ಸೊ ಇಲ್ಲಿಂದ ಬಂದುಬಿಟ್ಟು 4 ಗಂಟೆ ಬಿಡ್ತಾರೆ ವೀಕ್ಷಕರೇ. ಫಸ್ಟ್ ಮೊದಲನೇ ಸ್ಟಾಪ್ ಬೋರಿವಲಿ ಈಸ್ಟ್ ನ್ಯಾಷನಲ್ ಪಾರ್ಕ್ ಎಕ್ಸಿಸ್ ಬ್ಯಾಂಕಿಂದ 4 ಗಂಟೆ ಬಿಡ್ತಾರೆ. VRL AC ಸ್ಲೀಪರ್ ಮಲ್ಟಿ ಎಕ್ಸೆಲ್ 9600 ವೋಲ್ವೋ. ಇವಾಗ ನಾವು ಇಲ್ಲಿಂದ ಬಿಟ್ಟಿದ್ದೀವಿ. ಇದೇ ಥರ ನಿಮಗೆ ಸೆಕೆಂಡ್ ಸ್ಟಾಪ್ ಬಂದುಬಿಟ್ಟು ಮಲಾಡ್ ಅಂತ ಇದೆ ಪಿಕಪ್ ಪಾಯಿಂಟು, ಮತ್ತು ಥರ್ಡ್ ಬಂದುಬಿಟ್ಟು ಗೋರೆಗಾಂವ್, ಮಾರ್ಕೆಟ್ VT, ಅಂಧೇರಿ ಈ ಹೈವೇ ಟುವರ್ಡ್ಸ್ ಬ್ಯಾಂಡ್ರಾ ಅಂತ ಇದೆ, ದಾದರ್ ಇದೆ, ಮತ್ತು ಸಾಯನ್ ಚುನಾಬಟ್ಟಿ ಇದೆ. ಇದೇ ಥರ ನಿಮಗೆ ಯಾವ್ಯಾವ ಪಿಕಪ್ ಪಾಯಿಂಟ್ ಇದೆ ಆದ ಪಿಕಪ್ ಪಾಯಿಂಟ್ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ನೀವು ಅದನ್ನು ಚೂಸ್ ಮಾಡ್ಕೋಬೋದು ವೀಕ್ಷಕರೇ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಬಿಲ್ಡಿಂಗ್ಸ್. ಇಲ್ಲಿಂದ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಟ್ರಾಫಿಕ್ ಕೂಡ ಇದೆ, ಚೆನ್ನಾಗೇ ಟ್ರಾಫಿಕ್ ಇದೆ ಈವ್ನಿಂಗ್ ಟೈಮಲ್ಲಿ. ಗೊತ್ತಿಲ್ಲ, 1 ರಿಂದ 2 ತಾಸು ಹತ್ಬೋದು ನಾವು ಸಿಟಿ ಕ್ರಾಸ್ ಮಾಡೋಕ್ಕೆ. ನೋಡೋ ಮುಂದೆ ಹೋಗ್ತಾ ನಿಮಗೆ ತೋರಿಸ್ತೀನಿ, ಶೇರ್ ಮಾಡ್ತೀನಿ. ಮತ್ತು ಈ ಬಸ್ಗೆ ನಾನು ಎಷ್ಟು ಟಿಕೆಟ್ ಕೊಟ್ಟೆ, ಏನು ಟೈಮಿಗೆ ರೀಚ್ ಆಗಿದೆ ಹೋಗ್ತಾ ತೋರಿಸ್ತೀನಿ ವೀಕ್ಷಕರೇ. ಒಂಚೂರು ಟ್ರಾಫಿಕ್ ಜಾಮ್ ಆಗಿದೆ, ಈವ್ನಿಂಗ್ ಟೈಮ್ ಅಲ್ವಾ, ಸೊ ಜಾಮ್ ಆಗಿದೆ. ಇವಾಗ ಜಸ್ಟ್ ಸಿಗ್ನಲ್ ಬಿಟ್ಟಿದೆ ವೀಕ್ಷಕರೇ. ರೋಡ್ ಎಲ್ಲ ಖಾಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ಗೋವಾ ಟು ಮುಂಬೈ ಬಂದ್ವಿ, ಅದನ್ನು ನೋಡಿದ್ದೀರಾ ಅನ್ಕೋತೀನಿ ವೀಕ್ಷಕರೇ. ನೋಡಿಲ್ಲ ಅಂದರೆ ಹೋಗಿ ನನ್ನ ಚಾನಲಲ್ಲಿ ಇದೆ, ನೋಡ್ಬೋದು ನೀವು. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ ವೀಕ್ಷಕರೇ. ಇವಾಗ ನೆಕ್ಸ್ಟ್ ಪಿಕಪ್ ಪಾಯಿಂಟ್ ಬರ್ತಾ ಇರೋದು ಸಾಯನ್ ಚುನಾಬಟ್ಟಿ ಅಪೋಸಿಟ್ ಹೈವೇ ಅಪಾರ್ಟ್ಮೆಂಟ್. ಟೈಮ್ ಬಂದುಬಿಟ್ಟು 5:28 ಆಗಿದೆ. ಇಲ್ಲಿಂದ ಪಿಕಪ್ ಟೈಮ್ ಇರೋದು 5:00 ವೀಕ್ಷಕರೇ. ಇಲ್ಲಿ ಮುಂದೆ ಲೆಫ್ಟಲ್ಲಿದೆ ಬ್ರಿಡ್ಜ್ ಪಕ್ಕ ಹೈವೇ ಅಪಾರ್ಟ್ಮೆಂಟ್ಸ್ ಅಪೋಸಿಟಲ್ಲಿ ಇದೆ ನೋಡಿ ಸಾಯನ್ ಚುನಾಬಟ್ಟಿ ಪಿಕಪ್ ಪಾಯಿಂಟ್. ಇಲ್ಲಿ ನೋಡಿ ನಮ್ಮ ಬಸ್ ನಿಂತಿದೆ. ಇಲ್ಲಿಂದ ಸಂಜೆ 5:00 ಹೊರಡುತ್ತೆ ವೀಕ್ಷಕರೇ. ಸಾಯನ್ ಚುನಾಬಟ್ಟಿ ಇಲ್ಲಿಂದ ನಾವು ಹೊರಟಿವಿ ವೀಕ್ಷಕರೇ. ಟೈಮ್ ಬಂದುಬಿಟ್ಟು 5:35 ಆಗಿದೆ. ಒಂದು 5 ಮಿನಿಟ್ಸ್ ಎಲ್ಲ ಪಿಕಪ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ವೀಕ್ಷಕರೇ. ಸಾಯನ್ ಚುನಾಬಟ್ಟಿಯಿಂದ ಹೊರಟ ತಕ್ಷಣ ನೆಕ್ಸ್ಟ್ ಪಿಕಪ್ ಪಾಯಿಂಟ್ ಬರೋದು ಚೆಂಬೂರ್ ಆದಮೇಲೆ ವಾಶಿ ಪ್ಲಾಜಾ. ಸೊ ಚೆಂಬೂರ್ ಬಂದುಬಿಟ್ಟು 5:45 ಕೊಟ್ಟಿದ್ದಾರೆ, ವಾಶಿ ಪ್ಲಾಜಾ ಬಂದುಬಿಟ್ಟು 6:10 ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ನಿಮ್ಗೆ ಎದುರುಗಡೆ ಮೇಲೆ ಕಾಣಿಸ್ತಾ ಇರೋದು 3 ದೊಡ್ಡ ಸ್ಕ್ರೀನಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಸಿಟಿ ಸೆಂಟ್ರಲ್ಲಿ. ಸಾಯನ್ ಚುನಾಬಟ್ಟಿ ಆದಮೇಲೆ ವೀಕ್ಷಕರೇ ಸ್ವಲ್ಪ ಮುಂದೆ ಬಂದ ತಕ್ಷಣ ಲೆಫ್ಟಲ್ಲಿ ಒಂದು ಫ್ಲೈಓವರ್ ಸಿಗುತ್ತೆ. ಚಿಕ್ಕದಾಗಿದೆ ಬಟ್ ಸುಂದರವಾಗಿದೆ. ಇದರಿಂದ ನಾವು ಎಷ್ಟೊಂದು ಟ್ರಾಫಿಕ್ನ ಅವಾಯ್ಡ್ ಮಾಡ್ಬೋದು, ಟೈಮ್ ಸೇವ್ ಮಾಡ್ಬೋದು ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿದೆ. ವೀಕ್ಷಕರೇ, ಫ್ಲೈಓವರ್ ಆದಮೇಲೆ ಒಂಚೂರು ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಚೌಕ್ ಕಾಣಿಸುತ್ತೆ ನೋಡಿ, ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ. ಸೊ ಚೆಂಬೂರ್ನ ನಾವು ಎಂಟರ್ ಆಗ್ತಾ ಇದ್ದೀವಿ.
ಇಲ್ಲಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ವೀಕ್ಷಕರೇ, ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಚೌಕ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೆಂಬೂರ್ ಸ್ಟಾಪ್ ಇದೆ ವೀಕ್ಷಕರೇ, ಇಲ್ಲಿದೆ ನೋಡಿ, ಚೆನ್ನಾಗಿದೆ ವೀಕ್ಷಕರೇ. ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಚೆನ್ನಾಗಿ ಕಾಣಿಸ್ತದೆ. ಚೆಂಬೂರಿಂದ ಪಿಕಪ್ ಪಾಯಿಂಟ್ನಿಂದ ನಾವು ಹೊರಟಿದ್ದೀವಿ ವೀಕ್ಷಕರೇ. ಆಲ್ಮೋಸ್ಟ್ ಆಲ್ ಸಿಟಿ ಹೊರಗಡೆ ಬರ್ತಾ ಇದ್ದೀವಿ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತದೆ. ಫುಲ್ ರೋಡ್ ಖಾಲಿ ಖಾಲಿ, ಆ ಕಡೆ ಫುಲ್ ಟ್ರಾಫಿಕ್. ಇವಾಗ ನಾವು ಬ್ರಿಡ್ಜ್ ಮೇಲೆ ಹತ್ತಿದ್ದೀವಿ ವೀಕ್ಷಕರೇ. ನೋಡಿ ಈವ್ನಿಂಗ್ ಟೈಮಲ್ಲಿ ಎಲ್ಲ ಲೈಟ್ಸ್ ಆನ್ ಆಗ್ತದೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ. ನಿಮ್ಮನ್ನು ತೋರಿಸ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೊಂದು ಟ್ರಾಫಿಕ್ ಇಲ್ಲ. ವೀಕ್ಷಕರೇ, ನಾವು ಸಿಟಿಯಿಂದ ಹೊರಗಡೆ ಆಗ್ತಿದ್ದಂಗೆ ಮೊದಲನೇ ಟೋಲ್ ಬಂತು ನೋಡಿ. ಇನ್ನೇನಿದು ಫಸ್ಟ್ ಟೋಲ್, ಇವಾಗಿಂದ ಟೋಲ್ ಸ್ಟಾರ್ಟ್ ಆಗುತ್ತೆ. ಏನು ಟ್ರಾಫಿಕ್ ಮುಗಿತಪ್ಪ ಅನ್ಕೊಂಡ ತಕ್ಷಣ ಮತ್ತೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ ವೀಕ್ಷಕರೇ. ನೋಡಿ ಮತ್ತೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ಹಿಂಗೆ ಸಿಟಿ ಹೊರಗಡೆ ಬರ್ತಾನೆ ಪನ್ವೇಲ್, ಲೋನಾವಾಲಾ, ಪುಣೆ ಮತ್ತು ಗೋವಾ ಇದೇ ರೂಟಲ್ಲಿ ಹೋಗುತ್ತೆ ಅಂತ ಇಲ್ಲಿ ಮೇಲೆ ಬೋರ್ಡ್ ಹಾಕಿದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ಇಲ್ಲಿ ನೋಡಿ ವೀಕ್ಷಕರೇ, ಸಿಟಿ ನೈಟ್ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾವು ಇವಾಗ ಫ್ಲೈಓವರ್ ಮೇಲೆ ಇದ್ದೀವಿ, ಕೆಳಗಡೆ ನೋಡಿ ಹಿಂದೆ ಫುಲ್ಲು. ವೀಕ್ಷಕರೇ, ಆಲ್ಮೋಸ್ಟ್ ಆಲ್ ನಾವು ಸಿಟಿ ಹೊರಗಡೆ ಬಂದೇ ಬಿಟ್ವಿ. ಇವಾಗ ನೋಡಿ, ಥ್ಯಾಂಕ್ ಯು ವಿಸಿಟ್ ಅಗೇನ್ ಸಾಯನ್ ಪನ್ವೇಲ್ ಟೋಲ್ ವೇಸ್. ಇದು ಟೋಲ್ ಆದಮೇಲೆ ಆಲ್ಮೋಸ್ಟ್ ಆಲ್ ನಾವು ಸಿಟಿ ಹೊರಗಡೆ ಬರ್ತೀವಿ. ಯಾವುದಕ್ಕೂ ನಮಗೆ ಟ್ರಾಫಿಕ್ ಕಮ್ಮಿ ಸಿಗುತ್ತೆ. ವೀಕ್ಷಕರೇ, ಇವಾಗ ನಾವು ಎಕ್ಸ್ಪ್ರೆಸ್ ವೇನ ಎಂಟರ್ ಆಗ್ತಾ ಇದೀವಿ ನೋಡಿ. ವೆಲ್ಕಮ್ ಟು ಯಶವಂತರಾವ್ ಚೌಹಾಣ್ ಎಕ್ಸ್ಪ್ರೆಸ್ ವೇ. ವೀಕ್ಷಕರೇ, ನಾವು ಸಿಟಿಯಿಂದ ಹೊರಗಡೆ ಬಂದ ತಕ್ಷಣ ನಮ್ಮ ಮೊದಲನೆಯ ಟನಲ್ ಬರ್ತಿದೆ ನೋಡಿ. ಮೊದಲನೇ ಟನಲ್ ಇಂದ ನಾವು ಇವಾಗ ಕ್ರಾಸ್ ಆಗ್ತಾ ಇದ್ದೀವಿ. ನೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ವೀಕ್ಷಕರೇ, ಇನ್ನೊಂದು ಟನಲ್ ಬರ್ತಾ ಇದೆ. ಇದು ಅಪ್ ಟು ಪುಣೆವರೆಗೆ ನಮಗೆ ಟನಲ್ ಜಾಸ್ತಿ ಸಿಗುತ್ತೆ. ನಾವೇನು ಗೋವಾದಿಂದ ಮುಂಬೈ ಬಂದ್ವಿಲ್ಲ, ಪುಣೆ ಆದಮೇಲೆ ಲೋನಾವಾಲಾ ಖಂಡಾಲಾ ರೂಟಲ್ಲಿ ಅದೇ ರೂಟಲ್ಲಿ ಹೋಗ್ತಾ ಇರೋದು ಅಪ್ ಟು ಪುಣೆವರೆಗೆ. ಪುಣೆಯಿಂದ ನಾವು ಹೈದ್ರಾಬಾದ್ ರೂಟ್ಗೆ ನಾವು ಡೈವರ್ಟ್ ಆಗ್ತೀವಿ ವೀಕ್ಷಕರೇ. ವೀಕ್ಷಕರೇ, ನೈಟಲ್ಲಿ ನಾವು ಟನಲಿಂದ ಒಳಗಡೆ ನೈಟ್ ಅಥವಾ ಡೇ ಟನಲ್ ಒಳಗಡೆ ಹೋದರೆ ಒಂದೇ ಥರ ಫೀಲ್ ಇರ್ತವೆ. ಬಿಕಾಸ್ ಹೊರಗಡೆದು ಏನೂ ಬೆಳಕು ಬರಲ್ಲ, ಸೊ ಅದರದ್ದೇ ಆದ ಒಂದು ಪ್ರಪಂಚ ಇರುತ್ತೆ. ಸೊ ನೈಟ್ ಟೈಮಲ್ಲಿ ಏನು ಟನಲಿಂದ ಹೊರಗಡೆ ಬರ್ತೀವಿ ನೋಡಿ, ಎಷ್ಟು ಚೆನ್ನಾಗಿ ಲೈಟ್ ಕಾಣಿಸ್ತಾ ಇದೆ. ಸೊ ಅದು ನೋಡೋ ಒಂದು ಖುಷಿನೇ ಬೇರೆ. ಸೊ ನೋಡಿ ವೀಕ್ಷಕರೇ, ಎಂಜಾಯ್ ಮಾಡಿ ಈ ವಿಡಿಯೋನ. ಲೋನಾವಾಲಾ ಖಂಡಾಲಾ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗ್ತಿದೆ ನೋಡಿ ವೀಕ್ಷಕರೇ. ನಾವೇನು ಗೋವಾದಿಂದ ಮುಂಬೈ ಬಂದಿವಿಲ್ಲ, ಬರುವಾಗ ಅದೇನು ರೂಟ್ ಇದೆ ಇಲ್ಲ ಸೇಮ್ ಅದು ಬೆಳಕಿದ್ದಾಗ ಬಂದಿವಿ. ಇವಾಗ ನೈಟಲ್ಲಿ ಓಡ್ತಿದ್ದೀವಿ. ಸೊ ಲೋನಾವಾಲಾ ಖಂಡಾಲಾ ಘಾಟ್ ಸ್ಟಾರ್ಟ್ ಆಗ್ತದೆ ನೋಡಿ ವೀಕ್ಷಕರೇ.
ವೀಕ್ಷಕರೇ, ನಿಮಗೆ ಲೆಫ್ಟಲ್ಲಿ ಬೋರ್ಡ್ ಕಾಣಿಸ್ತಾ ಇರೋದು ಲೋನಾವಾಲಾ ಖಂಡಾಲಾ ಎಕ್ಸಿಟ್ ಪಾಯಿಂಟು. ಸೊ ಇದು ಮುಂಬೈ ಟು ಪುಣೆ ಬರುವಾಗ ವೀಕ್ಷಕರೇ ಲೆಫ್ಟಲ್ಲಿದೆ, ನಿಮಗೆ ಕಾಣಿಸ್ತಿರೋದು ಬೋರ್ಡು. ಪೌಸ್ ಮಾಡಿ ನೋಡ್ಬೋದು ನೀವು. खाने के लिए 20 मिनट गाड़ी रुक रहा है, डोर क्लोज करना है, सब लोग नीचे उतरो. ಕೇಳಿದ್ರಲ್ಲ ವೀಕ್ಷಕರೇ, ಹೌದು, ನಮ್ಮ ಡ್ರೈವರ್ ಸರ್ ಅನೌನ್ಸ್ ಮಾಡ್ತಾ ಇದ್ದಾರೆ, ಊಟಕ್ಕೆ ಒಂದು 20 ನಿಮಿಷ ಟೈಮ್ ಇದೆ, ಡೋರ್ ಕ್ಲೋಸ್ ಮಾಡ್ತೀವಿ, ಸೊ ಅದಕ್ಕೆ ನೀವು ಊಟ ಮಾಡೋಕ್ಕೆ ಇಳೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ವೀಕ್ಷಕರೇ ಹೋಟೆಲ್ ಹೆಸರು ಫುಡ್ ಕಾರ್ನಿವಲ್ ಅಂತ. ಪುಣೆ ಇನ್ನೂ 40 ಕಿಲೋಮೀಟರ್ ಇರುತ್ತೆ. ಸೊ ಟೈಮ್ ಬಂದುಬಿಟ್ಟು 8:30 ಆಗ್ತಾ ಇದೆ, ನೀವು ನೋಡ್ಬೋದು ಇವಾಗ. ಸೊ ಇಲ್ಲಿ ಒಂದು 15ರಿಂದ 20 ನಿಮಿಷ ಅಂತಾರೆ, ಬಟ್ ಹಾಫ್ ಆನ್ ಅವರ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಯೂಸ್ವಲಿ ಒಂದು 5-10 ನಿಮಿಷ ಆ ಕಡೆ ಈ ಕಡೆ ಆಗೇ ಆಗುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ, ನಿಮಗೆ ಕಾಣಿಸ್ತಿರ್ಬೋದು ವೀಕ್ಷಕರೇ. ಇಲ್ಲಿ ಇನ್ನೊಂದು VRL ಬಸ್ ಕೂಡ ನಿಂತಿದೆ, ಮಹಾರಾಷ್ಟ್ರ ಗೌರ್ಮೆಂಟ್ ಬಸ್ ಕೂಡ ನಿಂತಿದೆ. ತುಂಬ ದೊಡ್ಡದಿದೆ ವೀಕ್ಷಕರೇ ಹೋಟೆಲ್ಲು. ನಿಮಗೆ ಆರಾಮಾಗಿ ಊಟ ಮಾಡೋಕ್ಕೆ 15ರಿಂದ 20 ನಿಮಿಷ ಇರುತ್ತೆ ವೀಕ್ಷಕರೇ. ನಮ್ದು ಊಟ ಆಯಿತು. ಊಟ ಆಗಿ ನಾವು 9:05 ನಿಮಿಷಕ್ಕೆ ಅಲ್ಲಿಂದ ಹೊರಟಿದ್ದೀವಿ. ಇವಾಗ ನೆಕ್ಸ್ಟ್ ನಮ್ಮದು ಪುಣೆಗಿದೆ. ಪುಣೆಯಲ್ಲಿ ಪಿಕಪ್ಸ್ ಇದೆ. ಸೊ ಊಟ ಹೇಗಿತ್ತು ಅಂದರೆ, ಊಟ ಚೆನ್ನಾಗಿತ್ತು ವೀಕ್ಷಕರೇ, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸೊ ಓವರಾಲ್ ಚೆನ್ನಾಗಿದೆ, ಜರ್ನಿ ಚೆನ್ನಾಗಿ ನಡೀತದೆ. ಸಿಗೋಣ ನಿಮಗೆ ಪುಣೆಯಲ್ಲಿ ವೀಕ್ಷಕರೇ. ಇವಾಗ ನಾವು ಪುಣೆ ಸಿಟಿನ ಎಂಟರ್ ಆಗ್ತಾ ಇದ್ದೀವಿ. ನೋಡಿ, ಇದೆ ಪುಣೆ ಸಿಟಿ. ಸೊ ಟೈಮ್ ಬಂದುಬಿಟ್ಟು 9:45 ನಿಮಿಷ ಆಗಿದೆ ವೀಕ್ಷಕರೇ. ಇಲ್ಲೊಂದು ಸ್ವಲ್ಪ ಪಿಕಪ್ ಇದೆ ಅಂತೆ. ಸೊ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟ್ ಟುವರ್ಡ್ಸ್ ಹುಮ್ನಾಬಾದ್ ಆ್ಯಂಡ್ ಹೈದ್ರಾಬಾದ್. ವೀಕ್ಷಕರೇ, ಇವಾಗ ನಾವು ಪುಣೆ ಪಿಕಪ್ ಪಾಯಿಂಟಲ್ಲಿ ಇದ್ದೀವಿ. ಪುಣೆ ಪಿಕಪ್ ಪಾಯಿಂಟ್ ಎಲ್ಲಿದೆ ಅಂದರೆ ನಿಯರ್ ವಾಕಡ್ ಇಂಜೇವಾಡಿ ಬ್ರಿಡ್ಜ್, ವಿಜಯಾನಂದ ಟ್ರಾವೆಲ್ಸ್ ಪಿಕಪ್ ಪಾಯಿಂಟ್. ಸೊ ಇಲ್ಲಿ ನಮಗೆ 9:30 ಟೈಮ್ ಇದೆ, ಬಟ್ ನಾವು 10 ಗಂಟೆ ರೀಚ್ ಆಗಿ, ಬಿಕಾಸ್ ಊಟಕ್ಕೆ ನಿಲ್ಲಿಸಿದ್ರಲ್ಲ, ಒಂದು 15-20 ನಿಮಿಷ ಆ ಕಡೆ ಈ ಕಡೆ ಆಗಿದೆ. ವೀಕ್ಷಕರೇ, ನಾವು ಪುಣೆ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಸೊ ಮಲಗಿದ್ವಿ. ಎದ್ದ ತಕ್ಷಣ ಇವಾಗ ನಾವು ಕರ್ನಾಟಕ ಬಾರ್ಡ್ರನ್ನ ಎಂಟರ್ ಆಗಿದ್ದೀವಿ. ಸೊ ಹುಮ್ನಾಬಾದ್ ಇಲ್ಲಿಂದ ಇನ್ನೂ ಒಂದು 45 ಮಿನಿಟ್ಸಿಂದ 1 ಅವರ್ ಆಗುತ್ತೆ. ಸೊ ಬೆಳಗಿನ ಜಾವ 4:15 ಆಗ್ತಾಯಿದೆ. ವೀಕ್ಷಕರೇ, ಈ ಬಸ್ಗೆ ನಾನು ಟಿಕೆಟ್ ಪ್ರೈಸ್ ಕೊಟ್ಟಿರೋದು ಎಷ್ಟಪ್ಪ ಅಂದರೆ, ನಾನು ಮುಂಬೈಯಿಂದ ಹುಮ್ನಾಬಾದ್ವರೆಗೆ 1400 ಇತ್ತು. ನನಗೆ VRL ಆ್ಯಪಲ್ಲಿ ಮಾಡಿದ್ದಕ್ಕೆ 15% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಆಫ್ಟರ್ ಡಿಸ್ಕೌಂಟ್ 1250 ವೀಕ್ಷಕರೇ. ಸೊ ಡೈಲಿ ಅದೇ ರೇಟ್ ಇರಲ್ಲ. ಸೊ ಫ್ಲಕ್ಚುಯೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತದೆ. ಸೊ ಅದನ್ನು ನೀವು ನೋಡಿಕೊಂಡು ಬುಕ್ ಮಾಡಬೇಕು ವೀಕ್ಷಕರೇ. ಮತ್ತು ನಿಮಗೆ ಮುಂಬೈಯಿಂದ ಹೈದ್ರಾಬಾದ್ಗೆ ಹೋಗಬೇಕಾದ್ರೆ ನಿಮಗೆ ಡ್ರಾಪ್ ಲೊಕೇಶನ್ ಕೂಡ ಸಂಗಾರೆಡ್ಡಿಯಿಂದ ಕೊಟ್ಟಿದ್ದಾರೆ, ಪಟಾನ್ಚೂರು ಕೊಟ್ಟಿದ್ದಾರೆ, ಮಿಯಾಪುರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಎಲ್ಲಿ ಹೋಗ್ಬೇಕಂತ ಅದು ನೀವು ಡ್ರಾಪ್ ಲೊಕೇಶನ್ ಕೊಡ್ಕೋಬೋದು. ಸೊ ಇವಾಗ ನಾವು ಡ್ರೈವರ್ ಸರ್ ಜೊತೆಗೆ ಮಾತಾಡಿದ್ದೀವಿ. ಸೊ ಅವರು ಹೇಳಿದ ಪ್ರಕಾರ ಹೈದ್ರಾಬಾದ್ಗೆ ರೀಚ್ ಆಗೋದು 7:30-8 ಗಂಟೆ ಅಂದಿದ್ದಾರೆ. ಸೊ ಆನ್ ಟೈಮ್ ಇರುತ್ತೆ. ಒಂದು ಹಾಫ್ ಆನ್ ಅವರ್ ಆ ಕಡೆ ಈ ಕಡೆ ಟ್ರಾಫಿಕ್ ಅದು ಜಾಮ್ ಆದರೆ ಇದಿರುತ್ತೆ. ನನ್ನ ಪ್ರಯಾಣ ಹುಮ್ನಾಬಾದ್ವರೆಗೇ ಇದೆ ವೀಕ್ಷಕರೇ. ವೀಕ್ಷಕರೇ, ಇವಾಗ ನಾವು ಬಸವ ಕಲ್ಯಾಣ್ ಹತ್ರ ಬರ್ತಾ ಇದ್ದೀವಿ. ಸಸ್ತಾಪುರ್ ಬಂಗ್ಲಾ ಅಂತಾರೆ. ಸೊ ಬಸವ ಕಲ್ಯಾಣ್ ಸಿಟಿ ಒಳಗಡೆ ಹೋಗಲ್ಲ, ಬಂಗ್ಲಾ ಬ್ರಿಡ್ಜ್ ಕೆಳಗಡೆ ನಿಲ್ಲಿಸ್ತಾರೆ ವೀಕ್ಷಕರೇ. ನಿಮ್ಮನ್ನು ತೋರಿಸ್ತೀನಿ. ಇಲ್ಲೇ ನೋಡಿ ವೀಕ್ಷಕರೇ, ನೀವು ಬಸವ ಕಲ್ಯಾಣ ಹೋಗ್ಬೇಕಂದ್ರೆ ಈ ಸರ್ವಿಸ್ ರೋಡಿಂದ ಬ್ರಿಡ್ಜ್ ಕೆಳಗಡೆ ಇಳಿಬೇಕು. ಇದಕ್ಕೆ ಸಸ್ತಾಪುರ್ ಬಂಗ್ಲಾ ಅಂತಾರೆ. ಇಲ್ಲೊಬ್ಬರು ಪ್ಯಾಸೆಂಜರ್ ಡ್ರಾಪ್ ಇದೆ ವೀಕ್ಷಕರೇ. ಇಲ್ಲಿ 1-2 ನಿಮಿಷ ಟೈಮ್ ತೊಗೊಂಡು ನಮ್ಮ ಡ್ರೈವರ್ ಸರ್ ಜೊತೆಗೆ 1-2 ಮಾತಾಡೋಣ ವೀಕ್ಷಕರೇ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್, ತಮ್ಮ ಹೆಸರು ರೀ? ನಾಗರಾಜ್. ಹಾಂ ಸರ್, ಇದು ಗಾಡಿ ಮುಂಬೈ ಟು ಹೈದ್ರಾಬಾದ್ ಅಲ್ರಿ? ಹಾಂ, ಮುಂಬೈಲಿಂದ ಎಷ್ಟು ಗಂಟೆ ಬಿಡ್ತದೆ ಸರ್? 4 ಗಂಟೆ ಊರಲ್ಲಿದೆ. ಹಾಂ, ಮುಟ್ಟೋದ್ರಿ ಹೈದ್ರಾಬಾದ್? ಬೆಳಗ್ಗೆ ಒಂದು 7:30-8 ಗಂಟೆ. ಒಂದು ಅರ್ಧ ಗಂಟೆ 1 ಗಂಟೆ ಟ್ರಾಫಿಕ್ ಮೇಲೆ ಡಿಪೆಂಡ್, ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದಲ್ಲ. ಓಕೆ ಸರ್, ರೆಸ್ಟ್ ಸ್ಟಾಪ್ಸ್ ಎಷ್ಟವ ರೀ? ರೆಸ್ಟ್ ಸ್ಟಾಪ್ಸ್ ಅಲ್ಲಿ ಲೋನಾವಾಳ ಘಾಟ್ ಆದ್ಮೇಲೆ ತಳೆಗಾವ್ ಟೋಲ್ ಅಂತ ಹೇಳದ ರೀ, ಅಲ್ಲಿ ಬಿಡ್ತೇವೆ. ಹಾಂ ರೀ.
ಅಲ್ಲಿ ಬಿಟ್ಮೇಲೆ ನೈಟ್ ಯಾರ ಇನ್ನೇ ಎಮರ್ಜೆನ್ಸಿ ಬಂದ್ರೆ ಅಲ್ಲಿ ನಿಲ್ಸ್ಕೊತ ಹೋಗ್ತೇವೆ ಸರ್. ಹಾಂ ಓಕೆ ಸರಿ ಸರ್. ನಮ್ದು ಯೂಟ್ಯೂಬ್ ಚಾನಲ್ ಅದ, ಭಾಳ ಧನ್ಯವಾದ ಕೋಪರೇಟ್ ಮಾಡಿದ ಸಲಕ್ಕೆ. ರನ್ನಿಂಗ್ದಾಗ ವೀಡಿಯೋ ಮಾಡಬಾರ್ದು ಅಂತೇಳಿ ಅವ್ನು ಇದ್ದಾಗ ಒಂದು 2 ನಿಮಿಷ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತೀವಿ. ಭಾಳ ಥ್ಯಾಂಕ್ಸ್ ಸರ್, ಧನ್ಯವಾದ. ಇದೇ ನೋಡಿ ವೀಕ್ಷಕರೇ ಬಸವಕಲ್ಯಾಣ್ ಡ್ರಾಪ್ ಲೊಕೇಶನ್ನು. ಇಲ್ಲಿ ನೋಡಿ ಆರ್ಚ್ ಕಾಣಿಸ್ತಿದೆ, ಬಸವಕಲ್ಯಾಣ್ ಸಿಟಿಗೆ ಹೋಗ್ಬೋದು ನಾವು ಇಲ್ಲಿಂದ. ಸೊ ಡ್ರಾಪ್ ಲೊಕೇಶನ್ ಇಲ್ಲೇ ಕೊಟ್ಟಿದ್ದಾರೆ ವೀಕ್ಷಕರೇ. ಏನು ಬಸವಕಲ್ಯಾಣ ಡ್ರಾಪ್ ಮಾಡಿದ ತಕ್ಷಣ ಇನ್ನೇನು ನಾವು ಹುಮ್ನಾಬಾದ್ ತಲುಪ್ತೀವಿ ವೀಕ್ಷಕರೇ. ಮ್ಯಾಕ್ಸಿಮಮ್ 20ರಿಂದ 25 ನಿಮಿಷ, ಟೈಮ್ ಬಂದುಬಿಟ್ಟು 5 ಗಂಟೆ ಆಗ್ತಾಯಿದೆ ವೀಕ್ಷಕರೇ. ನಾವು ಬಾರ್ಡ್ರಿಂದ ಮ್ಯಾಕ್ಸಿಮಮ್ 40 to 45 ಮಿನಿಟ್ಸ್, ಫುಲ್ ಹೈವೇ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬರ್ಬೋದು. ವೀಕ್ಷಕರೇ ಇನ್ನೇನು ಹುಮ್ನಾಬಾದ್ ಬಂದೇ ಬಿಟ್ವಿ. ಈ ಲೆಫ್ಟ್ ಹೋದರೆ ಹುಮ್ನಾಬಾದ್ ಸಿಟಿ ಹೋಗ್ತೀವಿ, ರೈಟ್ ಹೋದರೆ ಹಂಗೆ ಡೈರೆಕ್ಟ್ ಹೈದ್ರಾಬಾದ್ ಹೋಗುತ್ತೆ ವೀಕ್ಷಕರೇ. ಬೆಳಗಿನ ಜಾವ 5:30 ಆಗ್ತದೆ ವೀಕ್ಷಕರೇ. ಟೈಮ್ ಬಂದುಬಿಟ್ಟು ವೀಕ್ಷಕರೇ, ಈ ವ್ಲಾಗ್ನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನನ್ನ ಡ್ರಾಪ್ ಲೊಕೇಶನ್ ಬರ್ತಾಯಿದೆ. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾರ್ಯಾರು ನೋಡಿದರೆ ಎಲ್ಲರಿಗೆ ಧನ್ಯವಾದಗಳು. ಸಿಗೋಣ ಮುಂದಿನ ವ್ಲಾಗಲ್ಲಿ ವೀಕ್ಷಕರೇ. ತುಂಬ ಧನ್ಯವಾದಗಳು.